ಬೇರೆ ಇದೆಯಾ? ಇವತ್ತಿನ ದಿನ ರೈತ ಸಂಘ ಏನು ನಿಮ್ಮ ತಂಡ ಸಾಗರದ ಐಬಿಗೆ ಬಂದಿದೆ. ಕಾರಣ ಏನು? ಕಾರಣ ಅನೇಕ ವಿಚಾರದಲ್ಲಿ ಹಿಂದಿಂದನೂ ಕೂಡ ಸಾಗರದಲ್ಲಿ ರೈತ ಸಂಘಟನೆ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇತ್ತು. ಈ ಹೋರಾಟಗಳಿಗೆ ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಇತ್ತೀಚೆಗೆ ಕೆಲವು ಯಾವ ಅಧಿಕಾರಿಗಳು ಬರ್ತಾ ಇಲ್ಲ, ಮತ್ತು ಜನಪ್ರತಿನಿಧಿಗಳಂತೂ ಬರ್ತಾನೆ ಇಲ್ಲ. ಆಮೇಲೆ ಅದನ್ನು ತಲುಪಿಸ್ಬೇಕಲ್ಲ ನಮ್ಮ ಕಿರೀಟ ಇಲ್ಲದೇ ಇರೋ ಮಹಾರಾಜರಿಗೆ. ಹಾಗಾಗಿ ಇವತ್ತು ನಮ್ಮ ಮಹಾರಾಜರು ಬರ್ತಾ ಇದ್ದಾರೆ, ನಮ್ಮ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಅಂತೇಳಿ ನಮ್ಮ ಗಮನಕ್ಕೆ ಬಂದಾಗ ನಾವು ಈ ಒಂದು ವಿಚಾರವನ್ನು ನಮ್ಮ ಪೊಲೀಸ್ ಇಲಾಖೆ ಮುಖಾಂತರ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ವಿ. ಆ ಸಭೆಗೆ ಹಾಗಾಗಿ ನಂತರದಲ್ಲಿ ಸಚಿವರು ಏನು ಮಧು ಬಂಗಾರಪ್ಪನವರು ಏನು ಹೇಳಿದರು ನಿಮಗೆ? ಇಲ್ಲ, ಅನೇಕ ವಿಚಾರಗಳನ್ನ ಚರ್ಚೆ, ಅವ್ರು ಭಾಳ ತರಾತುರಿಯಲ್ಲಿದ್ದರು. ಏನೋ ಮನವಿ ಕೊಡಿ, ನಾನು ತಗೊಂಡು ಹೋಗ್ತೀನಿ ಅಂತೇಳಿ ನಾವು ಮನವಿಯನ್ನು ಭಾಳ ಹಿಂದಿಂದ ಟೈಪ್ ಮಾಡಿಸಿ ಭಾಳ ಬೇಸತ್ತು. ಯಾವ ಮನವಿನೂ ಕೂಡ ಯಾವುದು ಬೇಡಿಕೆಗಳು ಈಡೇರಲಿಲ್ಲ, ಅಂದರೆ ನ್ಯಾಯಯುತವಾದಂಥ ಬೇಡಿಕೆಗಳು. ಹಾಗಾಗಿ ಅವ್ರಿಗೆ ನೆನಪು ಮಾಡ್ಲಿಕ್ಕೆ ಬಂದಿದ್ವಿ. ಅವ್ರು ಮನವಿ ಕೇಳಿದ್ರು, ಹಾಗಾಗಿ ಮನವಿ ಇಲ್ಲ, ಕೆಲವು ವಿಚಾರಗಳು ಚರ್ಚೆ ಮಾಡಬೇಕು ಅಂದೆ. ಆಗಲ್ಲ ಈಗಲ್ಲ ನಾನು ಅರ್ಜೆಂಟ್ ಇದೆ ಹೋಗಬೇಕು ಅಂದರು. ಆದರೆ ಹೋಗೋದಾದ್ರೆ ಹೋಗಿ, ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಯಾವ್ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ವಿ ಸರ್? ಈಗ ಉರುಳುಗಲ್ಲು ನಿಮಗೆಲ್ಲ ಗೊತ್ತಿರಬೇಕು, ನಾಡಿಗೆ ಬೆಳಕು ಕೊಡಲಿಕ್ಕೆ ಭೂಮಿ ತ್ಯಾಗ ಮಾಡಿ ಎರಡೆರಡು ಬಾರಿ ಮುಳುಗಡೆ ಆಗಿರ್ತಕ್ಕಂಥ ನಮ್ಮ ಸುಮಾರು 56ರಿಂದ 60 ಕುಟುಂಬಗಳು ಇವತ್ತಿನವರೆಗೂ ಕತ್ಲಲ್ಲಿದ್ದಾವೆ. ಅದು ಫಾರೆಸ್ಟ್ ಕ್ಲಿಯರೆನ್ಸಿಗೆ ಇವರು ಅಪ್ಲಿಕೇಶನ್ ಹಾಕಿದ್ದಾರೆ, ಅದು ಸೆಂಟ್ರಲಿಂದ ಆಗಬೇಕು ಅನ್ನೋದು ಉತ್ತರವನ್ನು ಅವ್ರು ಕೊಡ್ತಾ ಇದ್ದಾರೆ. ಅದೇ ಅದನ್ನೇ ಮಾಡಿ ಅಂತ ನಾವು ಕೇಳೋದು. ಸೆಂಟ್ರಲಿಂದ ಆಗಬೇಕು ಅಂತಂದರೆ ಎಂ ಪಿಗೆ ಹೇಳ್ತಿರೋ ಅಥವಾ ನಿಮ್ಮ ಯಾವುದೋ ಪಕ್ಷದ ಎಂ ಪಿ ಮುಖಾಂತರ ಹೋಗ್ತಿರೋ, ನೀವೇ ಡೆಲ್ಲಿಗೆ ಹೋಗಿ ಮಾಡಿಸ್ಕೊಬರ್ತಿರೋ ಮಾಡಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಬಂದಿದ್ವಿ ಹೇಳಲಿಕ್ಕೆ. ಅವ್ರು ಹೇಳ್ತಾರೆ ನೀವೇ ಡೆಲ್ಲಿಗೆ ಹೋಗಿ ಬರ್ರಿ ಅಂತ ನಮಗೆ ಹೇಳ್ತಾ ಇದ್ದಾರೆ. ಈಗ ಇವತ್ತಿನ ಹೋರಾಟ ಬೇರೆ ತಿರುವನ್ನು ಪಡ್ಕೊಳ್ಳೋ ಸಾಧ್ಯತೆ ಇತ್ತು ಅಂತ ಬಲ್ಲ ಮೂಲಗಳಿಂದ ವಿಷಯ. ಏನಾಗಿತ್ತು ಅಂದರೆ, ಈ ಹಿಂದೆ ಉರುಳುಗಲ್ಲು ವಿಚಾರದಲ್ಲಿ ನಮಗೂ ಸ್ವಾತಂತ್ರ್ಯ ಕೊಡಿ ಅಂತೇಳಿ ಆಗಸ್ಟ್ 14 ಸಂಜೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅಹೋರಾತ್ರಿ ಹೋರಾಟಕ್ಕೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ನಮ್ಮ ಉಪವಿಭಾಗಾಧಿಕಾರಿ ಮತ್ತು ನಮ್ಮ ತಹಶೀಲ್ದಾರ್ ಅವರು ಜವಾಬ್ದಾರಿಯನ್ನು ಹೊತ್ತು ನಮ್ಮ ಅಹವಾಲನ್ನು ಕೇಳಲಿಕ್ಕೆ ಬರಬೇಕಾಗಿತ್ತು. ಅವ್ರು ಯಾರೂ ಬರದೇ ಇರೋಕ್ಕೆ ಕಾರಣ ನಮ್ಮನ್ನು ಬೆಳಗ್ಗೆ ಬಂಧನ ಮಾಡಿದರು. ಮತ್ತು ಅದಕ್ಕೆ ಪ್ರತಿಕ್ರಿಯೆನೇ ಬರಲಿಲ್ಲ. ಹೋರಾಟಕ್ಕೆ ಯಾಕೆ ಕೂತಿದ್ರಪ್ಪ ಅಂತ ಕೇಳೋರು ಗತಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಸಾಗರದಲ್ಲಿ ನಿರ್ಮಾಣ ಆಗಿತ್ತು. ಆ ಉದ್ದೇಶದಿಂದ ಇವತ್ತೇನು ಬಾಗಿನ ಅರ್ಪಿಸೋ ಕಾರ್ಯಕ್ರಮವನ್ನು ನಾವು ಧಿಕ್ಕರಿಸಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ವಿ. ಅದಕ್ಕೆ ಅವಕಾಶ ಮಾಡಲಿಲ್ಲ ಅಂದರೆ ಬೇಡ, ನಾವು ನಿಮ್ಮ ಜೊತೆ ಮಾತಾಡ್ತೀವಿ ಅಂತೇಳಿ ಅವರೇನೋ ಸಂದೇಶವನ್ನು ಪೊಲೀಸ್ ಇಲಾಖೆ ಮುಖಾಂತರ ಹಂಚ್ಕೊಂಡಿದ್ರು. ನಾವು ಕೂಡ ಸಹಮತ ವ್ಯಕ್ತಪಡಿಸಿ ಗೌರವಿಸಿ ಬಂದಿದ್ದೀವಿ. ಈಗ ಸಚಿವ ಮಧು ಬಂಗಾರಪ್ಪನವರು ಈ ಹೋರಾಟಗಳನ್ನೆಲ್ಲ ಯಾಕೆ ಮಾಡ್ತೀರಿ, ನಮ್ಮ ಜೊತೆಗೆ ಬಂದುಬಿಡಿ, ಹೋರಾಟ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಒಂದು ಮಾತು ಹೇಳಿದ್ದು, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಎಲ್ಲ ಹೇಳಿದರು. ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರೆ ಗೊತ್ತಿಲ್ಲ. ಅಂದರೆ ಒಂದು ಉದ್ದೇಶ, ಅವ್ರ ಉದ್ದೇಶ ಏನೋ ನಂಗೆ ಅರ್ಥ ಆಗಲಿಲ್ಲ. ಆದರೆ ನಾನು ಅಂದ್ಕೊಂಡಿದ್ದೀನಿ ನೀವು ಕಷ್ಟಪಡಬೇಡಿ ಬರ್ರಿ ಬೆಂಗಳೂರಿಗೆ ಅಂತ ಹೇಳಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟು ಇಲ್ಲ ನಮ್ಮ ಪಕ್ಷ ಸೇರ್ಕೊಂಬಿಡಿ ಅಂತ ದಾಟಿಲಿ ಹೇಳ್ದಂಗಿತ್ತು. ಹೋಗ್ಬೋದಾಗಿತ್ತು. ಬಂಗಾರಪ್ಪ ಆಗಿದ್ರೆ ಖಂಡಿತ ಹೋಗ್ಬಿಡ್ತಿದ್ದೆ ಹಿಂಗೆ ಕರೆದಿದ್ರೆ. ಯಾಕೆಂದರೆ ಬಂಗಾರಪ್ಪ ಯಾರಿಗೆ ತೋರಿಸ್ತಾರೆ ಅವರೆಲ್ಲ MLA ಆಗ್ಬಿಟ್ಟಿದ್ರು. ನಮಗೆ ಆಸೆ ಆಕಾಂಕ್ಷೆಗಳಿಲ್ಲ, ಮತ್ತು ಈಗಿರ್ತಕ್ಕಂಥ ನಾಯಕರ ಮೇಲೆ ಅಷ್ಟು ದೊಡ್ಡ ಭರವಸೆನೂ ಇಲ್ಲ. ಅವ್ರಿಗೆ ಕೊಟ್ಟಿರೋ ಜವಾಬ್ದಾರಿಯಲ್ಲಿ ಕೆಲಸ ಮಾಡಲಿ ಅಂತೇಳಿ ಅವ್ರಿಗೆ ಹೇಳಲಿಕ್ಕೆ ಬಂದಿದ್ದೀವಿ. ಕೆಲವು ಕೆಲಸಗಳನ್ನ ನೆನಪು ಮಾಡ್ಲಿಕ್ಕೆ ಬಂದಿದ್ದೀವಿ. ಪಾಪ ಎಲ್ಲದೂ ಅವ್ರ ಗಮನದಲ್ಲಿ ಇರೋಲ್ಲ. ಹಾಗಾಗಿ ಅವರು ಭಾಳ ತರಾತುರಿಯಲ್ಲಿದ್ದರು. ಹಿಡಿದು ಕೂರಿಸ್ಕೊಂಡು ಮಾತಾಡಿ ಕಳಿಸ್ದಂಗೆ ಆಯಿತು. ಭಾಳ ಕಷ್ಟಪಟ್ಟು ಹಿಡಿದು ಕೂರಿಸ್ಕೊಂಡು ಮನವಿ ಇಲ್ಲ, ನಮ್ಮ ಅಹವಾಲನ್ನ ಕೇಳೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ನಾವು ಹೊರಟೆ ಅನ್ನೋ ಪರಿಸ್ಥಿತಿಯಲ್ಲಿ ಅವರು ಹೊರಟಿದ್ರು. ನಾವು ಹಾಗಾದ್ರೆ ಹೋಗಿ ಅನ್ನೋ ಮಟ್ಟ ನಾವು ಕೂಡ ನಾವೇನು ಸ್ವಾಭಿಮಾನ ಮಾರ್ಕೊಂಡು MLAಗಳ ಹತ್ರ, ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಹೋಗುವಂಥ ಪ್ರಶ್ನೆ ಇಲ್ಲ. ನಾವು ರೈತರ ಮಕ್ಕಳು. ಸ್ವಾಭಿಮಾನ ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿನೇ ರೈತರ ಮಕ್ಕಳಿಗಿರೋದು. ಹಾಗಾಗಿ ರೈತರದ್ದು ಜನಸಾಮಾನ್ಯರು ಮಾಡೋದಾಗಿದ್ದರೆ ಇವರು ಆಯ್ಕೆ ಮಾಡಿರೋದು ಯಾಕೇನೋ ಪ್ರಶ್ನೆಗಳು ಉದ್ಭವ ಆಗ್ತವೆ. ಅದು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಬಹಿರಂಗವಾಗಿ ಅವರು ಈ ಥರ ಹೇಳಬಾರ್ದು. ಇನ್ಮೇಲೆ ನಾನು ಮಾಡ್ತೀನಿ ಅಥವಾ ನಮ್ಮವ್ರ ಹತ್ರ ಮಾಡಿಸ್ತೀನಿ ಅಂತ ಹೇಳಬೇಕು, ಇಲ್ಲ ಅಧಿಕಾರಿಗಳ ಮುಖಾಂತರ ಮಾಡಿಸ್ತೀನಿ ಅಂತ ಹೇಳಬೇಕು. ನಮ್ಮನ್ನು ಹೋಗಿ ಮಾಡ್ಕೊಂಬರ್ರಿ ಅಂತ ಅನ್ನೋದು ಎಲ್ಲೋ ಒಂದು ಕಡೆಗೆ ಬೇಜವಾಬ್ದಾರಿತನ ಹೇಳಿಕೆ ಆಗ್ತದೆ. ಹಾಗೆ ನಾನು ಇನ್ನೊಂದಷ್ಟು ಮಾತಾಡೋದಿತ್ತು. ಅವರು ಭಾಳ ಅರ್ಜೆನ್ಸಿಯಲ್ಲಿದ್ದರು. ಮತ್ತು ಇರಲಿ, ಈಗ ಮುಖ್ಯ ಏನು ನಮ್ಮ ಮಂತ್ರಿಗಳು ಶಾಸಕರು ಅಂದಾಗ ಜವಾಬ್ದಾರಿ ಭಾಳ ಇರ್ತದೆ. ಅವರು ಇವತ್ತಿನ ಕಾರ್ಯಕ್ರಮ ನಿಗದಿ ಆಗಿರ್ತದೆ, ಹೋಗಲಿ ಅಂತ ಕಳಿಸಿದ್ದೀವಿ. ಮೊನ್ನೆ ಏನು ಜನಾಗ್ರಹ ಹೋರಾಟ ನಡೀತು, ಇವ್ರ ಪಕ್ಷ
ಒಂದು ಕಡೆಗೆ ಎನ್ಕ್ವೈರಿ ಟೀಮ್ ರಚನೆ ಮಾಡಿ ಎನ್ಕ್ವೈರಿ ಮಾಡುತ್ತೆ, ಇನ್ನೊಂದು ಕಡೆಗೆ ಹೋರಾಟದಲ್ಲಿ ಭಾಗಿಯಾಗುತ್ತೆ. ಬೇರೆ ಇವರು ನಮ್ಮ ಸಾಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಸಹಿತ ಸುಮಾರು ಜನ ಮುಖಂಡರು ಕೂಡ ಭಾಗಿಯಾಗಿತ್ತು. ನಮಗೆ ಅವ್ರ ನಿಲುವು ಸ್ಪಷ್ಟಪಡಿಸಬೇಕಾಗಿತ್ತು. ನೀವಾದರೂ ಅವ್ರನ್ನ ಇವತ್ತು ಮತ್ತೆ ಈ ಕಡೆನೇ ಬರ್ಬೋದು, ಬಂದಾಗ ಅವರ ನಿಲುವನ್ನು ಕೇಳಿ ಏನಾದರೂ ಜವಾಬ್ದಾರಿಯುತವಾಗಿ ನಡೀತಾ ಇದೆಯಾ ಶಿವಮೊಗ್ಗ ಜಿಲ್ಲೆ ಕಾಂಗ್ರೆಸ್ಸು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಕಂಟ್ರೋಲಲ್ಲಿ ಇದೆಯಾ ಇಲ್ವಾ, ಇದನ್ನೆಲ್ಲ ನೀವು ಕೇಳಬೇಕು. ನಾನು ಕೇಳ್ಬೋದಿತ್ತು, ನನಗೆ ಅದು ಅನಾವಶ್ಯಕ ಅನ್ನಿಸ್ತು. ಯಾಕಂದರೆ ಮಂತ್ರಿಯನ್ನು ನಾನು ಕೇಳ್ತಕ್ಕಂಥ ಪ್ರಶ್ನೆ ಅಲ್ಲ, ಜವಾಬ್ದಾರಿ ಇದ್ದವ್ರು ನೀವು ಕೇಳಬೇಕು. ದಯವಿಟ್ಟು ಮಾಧ್ಯಮದವ್ರನ್ನ ನಾನು ಮನವಿ ಮಾಡ್ತೀನಿ, ಈ ಎಡಬಿಡಂಗಿತನವನ್ನು ಯಾರ್ಯಾರು ಯಾವ್ಯಾವ ಪಕ್ಷದ ನಾಯಕರು ಏನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಬೇಕು. ಮತ್ತು ಅವರವರ ನಿಲುವನ್ನು ಸ್ಪಷ್ಟಪಡಿಸಬೇಕು. ನಿಷ್ಪಕ್ಷಪಾತವಾದ ತನಿಖೆ ನಡೀಲಿ ಅನ್ನೋ ಒತ್ತಾಯ ಮಾತ್ರ ನಮ್ಮದಿದೆ ಸರ್. ಕೇವಲ ಉರುಳುಗಳ ವಿಚಾರ, ಹೈವೇ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಆಲ್ಮೋಸ್ಟ್ ಆಲ್ ಅವರೆಲ್ಲ ಎಣ್ಣೆನೇ ಹಚ್ಕೊ ಬಂದ್ಬಿಟ್ಟಾರೆ ಮೈಗೆ, ಹಂಗೆ ಜಾರ್ಕೊಂಡಿದ್ದಾರೆ. ಎಲ್ಲ ವಿಚಾರಕ್ಕೂ ಸ್ಪಷ್ಟವಾದ ಉತ್ತರ ಇಲ್ಲ. ಆಮೇಲೆ NDRF SDRF ಫಂಡಲ್ಲಿ ಏನು ಫಂಡ್ ರಿಲೀಸ್ ಆಗಿಲ್ಲ, ನಮ್ಮವ್ರಿಗೆ ಏನು ಫಲಾನುಭವಿಗಳು ಅಂತ ಹಿಂದಿನ ಸರ್ಕಾರ ಏನು ಪೂರ್ತಿ ಹಾನಿ, ಮನೆ ಪೂರ್ತಿ ಹಾನಿಯಾಗಿತ್ತು ಫ್ಲಡ್ಡಲ್ಲಿ, ಮಳೆಗಾಲ ಆ ಪೂರ್ತಿ ಹಾನಿಯಾಗಿರ್ತಕ್ಕಂಥ ಮನೆಗಳಿಗೆ 5 ಲಕ್ಷ ಪರಿಹಾರವನ್ನು ಬಿಡುಗಡೆ ಮಾಡ್ತಾ ಇತ್ತು. ಅದು ಕಂತು, ಪ್ರತಿ ಕಂತಿಗೆ 1 ಲಕ್ಷದಂತೆ. ಕೆಲವರು ಅನೇಕ ಫಲಾನುಭವಿಗಳಿಗೆ 3 ಲಕ್ಷವರೆಗೆ ಬಂದಿದೆ, 3 ಕಂತು 2 ಕಂತು ಹೀಗೆ. ಇನ್ನು ಉಳಿದಿದ್ದ ಕಂತು ಈ ಸರ್ಕಾರ ಬಂದ ಮೇಲೆ ನಿಂತು ಹೋಗಿದೆ. ಇದನ್ನು 2 ವರ್ಷದಿಂದ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಇವರು ಅದನ್ನು ಹೇಳಿದ ತಕ್ಷಣ ಜಾರ್ಕೊಂಡ್ಬಿಡ್ತಾರೆ. ಆ ವಿಷಯವನ್ನು ಬಿಟ್ಟು ನಿಮ್ಮ ಮುಂದೆ ಹೇಳಿ ಅಂತ ಹೇಳ್ತಾರೆ. ಬಟ್ ನಾವೀಗ ಇವತ್ತಿನ ಸಭೆ ನಂತರ ನಾವು ತೀರ್ಮಾನ ಮಾಡಿದ್ದು, ಸರ್ಕಾರವನ್ನು ಪಾರ್ಟಿ ಮಾಡಿ ಇವತ್ತು ಪ್ರಕರಣವನ್ನು ನ್ಯಾಯಾಲಯದಲ್ಲಿ ದಾಖಲು ಮಾಡಬೇಕು, ದಾವೆ ಹಾಕಬೇಕು ಅಂತೇಳಿ ಯೋಚನೆ ಮಾಡಿದ್ದೀವಿ. ಬಿಡಲ್ಲ ಅಂತ ಹೇಳ್ತಾರೆ. ಒಂದು ಕಡೆಗೆ ಮಂತ್ರಿಗಳು ಆದೇಶ ಹೊರಡಿಸಿ ಅವರ MD ಮುಖಾಂತರ ಸರ್ಕ್ಯುಲೇಟ್ ಮಾಡಿಬಿಡಿದ್ದಾರೆ ಎಲ್ಲ ಹಂತದ ಅಧಿಕಾರಿಗಳಿಗೂ. ಯಾವ ವಿಷಯ ಅದು? ಈಗ ಅಕ್ರಮ ಸಕ್ರಮ ಪಂಪ್ಸೆಟ್ ವಿದ್ಯುತ್ ಸಂಪರ್ಕ ಕಡಿತ ಮಾಡಲಿಕ್ಕೆ ಆದೇಶ ಹೊರಡಿಸಿದ್ದಾರೆ ಮಂತ್ರಿಗಳು. 21ನೇ ತಾರೀಕು ಸಚಿವ ಸಂಪುಟ ಅಲ್ಲ, ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಆಗುತ್ತೆ, ಇಂಧನ ಸಚಿವರ ಅಧ್ಯಕ್ಷತೆಯಲ್ಲಿ. 16ನೇ ತಾರೀಕು ಅದನ್ನು ಎಲ್ಲ ಹೆಸ್ಕಾಂ, ಬೆಸ್ಕಾಂ, ಜೆಸ್ಕಾಂ ಎಲ್ಲ MDಗಳಿಗೂ ಕೂಡ, ವಿದ್ಯುತ್ ಕಂಪನಿಯ MDಗಳಿಗೆ ಅವ್ರ ಮುಖಾಂತರ ಅವರ ಎಲ್ಲ ಹಂತದ ಅಧಿಕಾರಿಗಳಿಗೆ ಸರ್ಕ್ಯುಲೇಟ್ ಮಾಡಿದ್ದಾರೆ. ಇಲ್ಲಿ ಜೈ ಲೆವೆಲ್ ಅಧಿಕಾರಿಗಳೆಲ್ಲ ಸ್ಟೇಟಸಲ್ಲಿ ಹಾಕ್ಕೊಂಡು ನಮಗೆ ಬಂದು ತೋರಿಸ್ದಂಗೆ ಹೆದರಿಸ್ತಾ ಇದ್ದಾರೆ, ಬರ್ತೀವಿ ಅಂತ. ನಾವು ಈಗ ಏನಾಗುತ್ತೆ, ಲೈನ್ ಮ್ಯಾನು ಜೈಗಳ ಜೊತೆ ಕುಸ್ತಿ ಆಡೋ ಪರಿಸ್ಥಿತಿ ರೈತರದ್ದಾಗುತ್ತೆ. ಇದು ಇವ್ರಿಗೆ ಗಮನಕ್ಕೆ ತಂದಿದ್ವಿ. ಅದು ಆಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಬಿಟ್ಟರೆ ಸದನದಲ್ಲಿ ಒಬ್ಬರು ಕೂಡ ಪ್ರಶ್ನೆ ಮಾಡಲಿಲ್ಲ. ಒಬ್ಬರೇ ಒಬ್ಬ ವ್ಯಕ್ತಿ, ಒಬ್ಬ ಜನಪ್ರತಿನಿಧಿ ಮಾತಾಡಿದ್ದು, ದರ್ಶನ್ ಪುಟ್ಟಣ್ಣಯ್ಯ ರೈತರ ಮಗನಾಗಿ ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದರೆ, ಒಬ್ಬರು ಕೂಡ ರೈತರ ಓಟ್ ಪಡ್ಕೊಂಡು ಗೆದ್ದವರು ಒಬ್ಬರು ಕೂಡ ಅದು ಬೆಂಬಲಿಸಲಿಲ್ಲ, ಧ್ವನಿಗೂಡಿಸಲಿಲ್ಲ. ಅದು ವಿಪರ್ಯಾಸ.